ಯಾರೋ ಬರೆದಂತಹ ಅದ್ಭುತ ಸಾಲುಗಳು ಅಮ್ಮನ ಕುರಿತು ನನ್ನ ಮನಸ್ಸನ್ನು ಬಹಳ ಮುಟ್ತು. ಅದಕ್ಕಾಗಿ ಓದ್ತೀನಿ ಕೇಳ್ರಿ. ಎಲ್ಲವನ್ನೂ ಸಂಬಳಕ್ಕಾಗಿಯೇ ಮಾಡುವುದಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು. ಮನೆಯ ದೀಪ ಬೆಳಗುವ ಸೊಸೆಯಾಗಿ ಬಂದವಳು ಮನೆಯನ್ನೇ ಬೆಳಗುವ ಜ್ಯೋತಿಯಾಗಿ ನಿಲ್ಲುತ್ತಾಳೆ. ಅಮ್ಮನಿಗೆ ಸಂಬಳ ಕೊಟ್ಟವರಾರು. ಹೊರುತ್ತಾಳೆ ಹೆರುತ್ತಾಳೆ ಗುಡಿಸಿ ಸಾರಿಸಿ ಶ್ರಮಿಸುತ್ತಾಳೆ. ಹೊರುತ್ತಾಳೆ ಹೆರುತ್ತಾಳೆ ಗುಡಿಸಿ ಸಾರಿಸಿ ಶ್ರಮಿಸುತ್ತಾಳೆ. ಮುನಿಸಿಕೊಂಡಾಗ ಮುತ್ತಿಟ್ಟು ಉಣಿಸಿ ಮಲಗಿಸುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಬಿಚ್ಚಿಟ್ಟ ಮೈಲಿಗೆಯ ಬಟ್ಟೆ ಒಗೆಯುತ್ತಾಳೆ. ಉಂಡಿಟ್ಟ ಎಂಜಲು ಬಟ್ಟಲು ತೊಳೆಯುತ್ತಾಳೆ. ತನಗೊಂದು ತುತ್ತು ಕಡಿಮೆಯಾದರೂ ಸರಿಯೇ ಮುಂದಿದ್ದವರಿಗೆ ಹೊಟ್ಟೆ ತುಂಬ ಬಡಿಸುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಹೆತ್ತವರಿಗೆ ಮಗಳಾಗಿ, ಮಕ್ಕಳಿಗೆ ತಾಯಾಗಿ, ಗಂಡನಿಗೆ ಮಡದಿಯಾಗಿ ಅವಳಿಗೆ ರಜಾ ದಿನಗಳೇ ಇಲ್ಲ. ಹಬ್ಬ ಹರಿದಿನಗಳಿಗೆ ವಿಶ್ರಾಂತಿ ಇಲ್ಲ. ಆದರೂ ಎಲ್ಲರಿಗಿಂತಲೂ ಮೊದಲೇ ಎದ್ದು ಒಲೆ ಊದುತ್ತಾಳೆ. ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು? ಅಮ್ಮ ಎಂಬುವಳು ಕಣ್ಣಿಗೆ ಕಾಣಿಸುವ ನಿಜವಾದ ದೇವರು.